ನಮಸ್ಕಾರ ವೀಕ್ಷಕರೇ. ಚಿಂತಾಮಣಿ ತಾಲೂಕಿನ ಭಟ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಠಾಣೆಯಲ್ಲಿ ಶಾಂತಿ ಸಭೆ. ಇದೇ ತಿಂಗಳು 28ರಂದು ಮುಸಲ್ಮಾನರು ಬಕ್ರೀದ್ ಹಬ್ಬ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಕೆಂಚಾಲಹಳ್ಳಿ ವೃತ್ತ ನಿರೀಕ್ಷಕರಾದ GC ನಾರಾಯಣ ಸ್ವಾಮಿರವರು ಕರೆ ನೀಡಿದರು. ಭಟ್ರಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿರುವ ಮಸೀದಿಗಳ ಮುಖ್ಯಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಹತ್ಯೆ ನಿಷೇಧ ಜಾರಿ ಇರುವುದರಿಂದ ಗೋಹತ್ಯೆ ಮಾಡುವುದಾಗಲಿ ಸಾಗಾಣಿಕೆ ಮಾಡುವುದಾಗಲಿ ಮಾಡಬಾರದು ಎಂದು ತಿಳಿಸಿದರಲ್ಲದೆ, ಹಬ್ಬದ ದಿನದಂದು ಮಕ್ಕಳು ವೀಲಿಂಗ್ ಮಾಡುವುದು, ಟ್ರಿಬಲ್ ರೈಡಿಂಗ್ ಇತ್ಯಾದಿ ಮಾಡಬಾರದು. ಬ್ಯಾನರ್ಗಳು ಹಾಕುವ ಮುನ್ನ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆದು ಹಾಕುವುದರಲ್ಲದೆ ನಮಗೆ ಮಾಹಿತಿ ನೀಡಬೇಕು. ಹಬ್ಬದ ಆಚರಣೆ ಸಂದರ್ಭದಲ್ಲಿ ಸರ್ಕಾರದ ಮತ್ತು ನ್ಯಾಯಾಲಯದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವಂತಹ ಯಾವುದೇ ಪ್ರಚೋದನಾತ್ಮಕ ಪೋಸ್ಟರ್ಗಳನ್ನು ಮತ್ತು ವದಂತಿಗಳನ್ನು ಹರಡಬಾರದು. ಅಂತಹ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದು, ಠಾಣೆಯ ASIಗಳಾದ ಎಂ ಪಾಷಾ, ಬಾಬಾಜಾನ್ ಸೇರಿದಂತೆ ಸಿಬ್ಬಂದಿ ಹಾಜರಿದ್ದರು. ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಿರ ನಮ್ಮ ಮುಸ್ಲಿಂ ಬಾಂಧವರು ಶಾಂತಿ ರೀತಿಯಿಂದ ಹಬ್ಬ ಆಚರಣೆ ಮಾಡಬೇಕು ಅಂತ, ಮತ್ತು ಆ ಹಬ್ಬಕ್ಕೆ ನಮ್ಮ ಹಿಂದೂ ಬಾಂಧವರು ಸಹಕಾರ ಕೊಟ್ಟು ಏನು ಅಣ್ಣ ತಮ್ಮಂದರಾಗಿ ಹೋಗ್ತಾ ಇದ್ದಾರೆ ಆ ಕಲ್ಚರಲ್ಲೇ ಹಬ್ಬ ಆಚರಣೆ ಮಾಡೋದಕ್ಕೆ ನೀವು ಸಹ ಹಿಂದೂ ಬಾಂಧವರು ಸಹಕಾರ ಕೊಟ್ಕೊಂಡು ಯಾವುದೇ ಅಹಿತಕರ ಘಟನೆಗಳಾಗುವಂಥ ರೀತಿಯಲ್ಲಿ ಆಮೇಲೆ ಆ ಹಿನ್ನೆಲೆ ಇವತ್ತು ಒಂದು ಶಾಂತಿ ಸಭೆಯನ್ನು ಅಂದ್ಕೊಂಡು ಸಭೆಯಲ್ಲಿ ನಿಮ್ಮ ಸಲಹೆಗಳನ್ನು ತಗೊಂಡು ಏನೇನು ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದು ಮತ್ತು ಬಂದೋಬಸ್ತ್ ಏನೇನು ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಚರ್ಚೆ ಮಾಡೋಣ ಅಂತೇಳಿ ಈ ಸಭೆಯನ್ನು ಕರೆದಿದ್ವಿ. ಈ ಸಭೆಗೆ ನಮ್ಮ ಭಟ್ರಳ್ಳಿ ಠಾಣಾ ವ್ಯಾಪ್ತಿಯಿಂದ ಎಲ್ಲ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು ಈ ಸಭೆಗೆ ಹಾಜರಾಗಿದ್ದೀವಿ. ನಿಮ್ಮೆಲ್ಲರಿಗೂ ನಮ್ಮ ಭಟ್ರಳ್ಳಿ ಪೊಲೀಸ್ ಠಾಣಾ ವತಿಯಿಂದ ನಿಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು ಹೋಗ್ತೀವಿ. ತಿನ್ನೋದು ಅನಾಗರಿಕರು, ಈಗೆಲ್ಲ ನಾಗರಿಕತೆ ಮುಸ್ಲಿಮಲ್ಲೂ ಒಳ್ಳೆ ಎಜುಕೇಟ್ಸ್ ಆಗಿದ್ದಾರೆ, ಅವರಲ್ಲೂ ನಾಗರಿಕತೆ ಆಗಿದೆ. ನಾಗರಿಕತೆ ಇರೋದ್ರಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಇರೋದ್ರಿಂದ ನಮ್ಮ ಸರಹದ್ದಿನಲ್ಲಿ ಗೋಹತ್ಯೆ ಆಗಬಾರ್ದು ಒಂದು, ಆಮೇಲೆ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗಬಾರ್ದು, ಆಮೇಲೆ ಒಂಟೆ ಮಾಂಸದಿಂದೆಲ್ಲ ಮೈನ್ ಇಂಪಾರ್ಟೆಂಟು ಮಾಂಸ ದಾನ ಮಾಡೋದು ಅಂತ ನನಗೆ ಗೊತ್ತಿರೋ ಪ್ರಕಾರ. ಸೊ ಅದನ್ನು ದಯವಿಟ್ಟು ನೀವು ಗೋಹತ್ಯೆ ಅದನ್ನು ಮಾಂಸನ ನೀವು ಇದು ಮಾಡಿದಿರ. ಇಕ್ಕಿನಿದ್ದಾವೆ, ಚಿಕನ್ ಇದೆ, ಕರೆಕ್ಟ್ ಅಲ್ವಾ, ಕೋಳಿ ಕುರಿ ಮೇಕೆ ಇದೆ, ಅದನ್ನು ಮಾಡಿಕೊಂಡು ನಾಗರಿಕತೆಯಿಂದ ಮೆರೀರಿ, ನಾಗರಿಕತೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡೋದು. ಹಿಂದಿದ್ದ ಅನಾಗರಿಕರು ಏನೋ ಮಾಡ್ಕೊತಾ ಇದ್ರು, ಅದನ್ನು ಮಾಡ್ಕೊಳ್ಳೋಕೆ ಹೋಗ್ತಾ ಇತ್ತು. ಅದೊಂದು ನಮ್ಮ ಪೊಲೀಸ್ ವತಿಯಿಂದ ಸಲಹೆ ಇದೆ, ಇಂಪಾರ್ಟೆಂಟ್ ಇದೆ. ಆಮೇಲೆ ಈಗ ನಾವು ಹಿಂಗೆ ಪೀಸ್ ಮೀಟಿಂಗಲ್ಲಿ ಕರೆಸಿ ನಿಮ್ಮನ್ನೆಲ್ಲ ಮಾತಾಡ್ತಾ ಇರ್ತೀವಿ. ನಾಳೆ ಅದನ್ನು ನೀವೇನೋ ಮಾಡಿದ್ರೆ ನಿಮ್ಮ ಮೇಲೆ ನಾವು FIR ಮಾಡಬೇಕು, ಅರೆಸ್ಟ್ ಮಾಡಬೇಕು. ಸೊ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ, ಶಾಂತಿ ರೀತಿಯಿಂದ. ಈಗ ಅದನ್ನು ಬಿಟ್ಟು ಆಪ್ಷನ್ ಇದೆ ಅಲ್ಲ, ಆ ಆಪ್ಷನ್ ಬಿಟ್ಟು ಮಿಕ್ಕಿದ್ದು ಮಾಡಿಕೊಂಡು ನೀವು ದಯವಿಟ್ಟು ಕುರಿ ಮೇಕೆ ಅವೆಲ್ಲ ಇದಾವಲ್ಲ ನಿಮ್ಮ ಪದ್ಧತಿ ಪ್ರಕಾರ ಅದನ್ನು ಮಾಡಿ. ಇದನ್ನು ಎರಡು ನಿಷೇಧ ಇದೆ, ಒಂಟೆ ಮಾಂಸ ನಿಷೇಧ ಇದೆ, ಹತ್ಯೆದು ಇದು ಹಸುಗಳದ್ದು ಮಾಂಸನೂ ನಿಷೇಧ ಇದೆ, ಮಾರಾಟನೂ ಇಲ್ಲ, ಸಾಗಾಣಿಕೆ ಇಲ್ಲ, ಹತ್ಯೆನೂ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದೊಂದು ಸಹಕಾರ ಕೊಡಿ. ನಿಮ್ಮ ಹಬ್ಬನ ನಮ್ಮ ಹಿಂದೂ ಬಾಂಧವರು ನಿಮಗೆ ಸಹಕಾರ ಕೊಟ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ, ಪೊಲೀಸ್ ಜೊತೆ ನಿಮ್ಮ ಜೊತೆ ಇರುತ್ತೆ, ಶಾಂತಿ ರೀತಿಯಿಂದ ಆಚರಣೆ ಮಾಡೋಣ ಅಲ್ವಾ. ಇನ್ನೊಂದು ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಎಲ್ಲ ಹಬ್ಬಗಳಲ್ಲೂ ನಿಮ್ಮಲ್ಲಿ ಹುಡುಗರು ಹಬ್ಬದಿಂದಂದು ಅಂಡರ್ ಏಜ್ ಹುಡುಗರು ಗಾಡಿ ಓಡಿಸೋದಕ್ಕೆ ದಯವಿಟ್ಟು ಬೇಡ. ಆಮೇಲೆ ಅದರಲ್ಲಿ ಅಷ್ಟು ಅಂಡರ್ ಏಜ್ ಕೊಟ್ಟು ಅದರಲ್ಲಿ 4 ಜನ ಓಡಿಸ್ತಾರೆ, 4 ಜನ ಬೇಡ. ನಿಮ್ಮದೇ ಆದಂಥ ಪ್ರಪಂಚದ ಮಕ್ಕಳ ಮೇಲೆ, ಫ್ಯೂಚರ್ ಮೇಲೆ ನಿಮ್ಮದು ಒಂದು ಕನಸಿಟ್ಕೊಂಡಿರ್ತೀರ. ಆ ಹಬ್ಬದಿಂದ ಏನೋ ಅನಾಹುತ ಆದಂದರೆ ನಿಮ್ಮ ಕನಸೆಲ್ಲ ಹೋಗ್ಬೇಕು. ಮಕ್ಕಳಿಗೆ ದಯವಿಟ್ಟು ಡ್ರೈವಿಂಗ್ ಗಾಡಿಗೆ ಕೊಡಬೇಡಿ, ಒಂದು ಟ್ರಿಬಲ್ ರೈಡಿಂಗ್ ಮಾಡಿಸ್ಬೇಡಿ. ಆಮೇಲೆ ವೀಲಿಂಗ್ ಪ್ರಾಣಾಪಾಯ ಜಾಸ್ತಿ, ವೀಲಿಂಗ್ ಅವ್ರದ್ದು ಪ್ರಾಣ ಹೋಗುತ್ತೆ, ಮುಂದೆ ಟ್ರೀಟ್ ಮಾಡಿದ್ರೆ ಅವ್ರ ಪ್ರಾಣನೂ ಹೋಗುತ್ತೆ. ಸೊ ನಿಮ್ಮ ಅದು ಕೆಟ್ಟ ಕಳಂಕ, ಅದೊಂದು ನೀವು ಹುಡುಗರಿಗೆ ಹೇಳಿ, ನಿಮ್ಮ ಮಸೀದಿಗಳಲ್ಲಿ ಹೇಳಿ ಅಲರ್ಟ್ ಮಾಡಿ. ಇಷ್ಟನ್ನು ನಾವು ಇನ್ಸ್ಟ್ರಕ್ಷನ್ಸನ್ನು ನೀವು ದಯವಿಟ್ಟು ಫಾಲೋ ಮಾಡಿ. ಯಾಕಂದರೆ ನೀವು ಈಗ ಹಬ್ಬ
ಭಕ್ತಿಯಿಂದ ಮಾಡೋಣ. ಹಬ್ಬ ಭಕ್ತಿಯಿಂದ ಮಾಡೋಣ. ಹಬ್ಬದಲ್ಲಿ ಇಂಥ ಅನಾಹುತಗಳಾದರೆ ನಿಮ್ಗೆ ಹಬ್ಬನೂ ಆ ದೇವ್ರನ್ನೂ ಮೆಚ್ಚ, ಅಲ್ಲನೂ ಮೆಚ್ಚಲ್ಲ. ಕರೆಕ್ಟ್ ಅಲ್ವಾ? ಅನಾಹುತ ಮಾಡ್ಕೋಬೇಡಿ. ಆಮೇಲೆ ನಿಮ್ಮದೇ ಆದ ಪ್ರಪಂಚಗಳಿದೆ. ಮಕ್ಕಳ ಮೇಲೆ ನೀವು ಏನೋ ಆಸೆ ಇಟ್ಕೊಂಡು ಅವು ಮಗು ಒಳ್ಳೆ ಎಜುಕೇಷನ್ ಕೊಡಿಸಿ ಆ ಮಗು ಬೆಳೆದ್ರೆ ನಿಮ್ಮ ಕಷ್ಟ ಎಲ್ಲ ಚೆನ್ನಾಗಿ ನೋಡ್ಕೋಬೋದು ಅಂತ ನೀವು ಬೆಳೆಸ್ತೀರ. ಅದೇ ದೃಷ್ಟಿಯಲ್ಲಿ ಮಕ್ಕಳಿಗೆ ವೆಹಿಕಲ್ ರೈಡಿಗೆ ಕೊಡಬೇಡಿ, ಚಾಲನಾ ಮಾಡೋಕ್ಕೆ ಕೊಡಬೇಡಿ, ಮತ್ತು ವೀಲಿಂಗು ಅವಕಾಶ ಕೊಡಿ. ನಾವು 100% ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಇಷ್ಟು ದಿನ ಕಂಡಾಗೆ ಅದು ಆಗ್ತಾ ಇತ್ತೇನೋ ಗೊತ್ತಿಲ್ಲ. ಈಗಂತೂ ಅದು ಸೂಕ್ಷ್ಮ ಇದೆ. ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ನಮ್ಮ ಸಾರ್ವಜನಿಕರ ಹಿತದೃಷ್ಟಿಯಿಂದ ವೀಲಿಂಗು ಮಾಡಬಾರ್ದು, ಓವರ್ತೇನೂ ಆಗಬಾರ್ದು. ಇದನ್ನು ನಿಮ್ಮ ಸಲಹೆಗಳೇನಿದೆ ಸಲಹೆಗಳು ಮತ್ತು ಸೂಚನೆಗಳು ದಯವಿಟ್ಟು ನಿಮ್ಮ ಮಕ್ಕಳಿಗೆ ತಿಳಿಸಿ ಕೂಡ ಎಂತೆಂಥ ಕೆಲಸಗಳು ಹೇಳೋದು ನಾವು ಅಂಟಮಂದಿತ ಮಾಡಬೇಕು, ಅನ್ಯೂನ್ಯವಾಗಿರಬೇಕು. ಮತ್ತು ಮಕ್ಕಳು ಯಾವ ಥರ ಪೋಸ್ಟಿಗೆ ಹಾಕ್ತಾರೆ ಇದೆಲ್ಲ ಆಗ್ತಾ ಇದೆ ಈಗ. ಆಮೇಲೆ ಬ್ಯಾನರ್ ಕಟ್ತೀರಿ, ಯಾರೋ ಮನೆ ಮೇಲೆ ಕಟ್ತೀರಿ, ಗಾಳಿಗೆ ಹೋಗೋದು, ಇಲ್ಲ ಯಾರೋ ಇಚ್ಛಾನೋ ಯಾರೋ ಎಲ್ಲ ಹಾಕೋದು, ಕಿತ್ತಾಕೋದು ಮಾಡಿದ್ರೆ ಬೇರೆ ಥರ ಆಗ್ತದೆ. ಅದ್ರ ಬಗ್ಗೆ ಸಹಾಯಗಳಿದೆ, ಅದಕ್ಕೆ ಪರ್ಮಿಷನ್ ತೊಗೊಬೇಕು ಅಂತ. ಅದರಲ್ಲಿ ನೀವು ನಿಮ್ಮ ಗ್ರಾಮಗಳಲ್ಲಿ ಎಲ್ಲ ಹುಡುಗರಿಗೆ ಹೇಳಿ ಅದನ್ನ ದಯವಿಟ್ಟು ಅದನ್ನ ಪಾಲನೆ ಮಾಡಿ. ಆಮೇಲೆ ಪ್ರತಿಯೊಬ್ಬರೂ ಈ ಬಕ್ರೀದ್ ಹಬ್ಬವನ್ನು ಶಾಂತಿ, ಬಕ್ರೀದ್ ಹಬ್ಬ ಅಂದರೆ ತ್ಯಾಗ ಬಲಿದಾನದ ಒಂದು ಸಂಕೇತ. ಅದಂತ ನಾವು ಈ ನಮ್ಮ ದೇಶಕ್ಕಾಗಿ ಇಲ್ಲಿ ಹುಟ್ಟಬೇಕು, ಇಲ್ಲಿ ಸಾಯ್ಬೇಕು. ನಾವು ಈ ಮಣ್ಣಿಗೆ ನಂಬ್ಕೊಂಡಿರೋ ಅದರಿಂದ ನೀವು ಎಲ್ಲ ನಿಮ್ಮ ಮಕ್ಕಳಿಗೆಲ್ಲ ಹೇಳಿ, ನಿಮ್ಮ ಗ್ರಾಮಸ್ಥರಿಗೆ, ನೀವು ದೊಡ್ಡವರಿದ್ದೀರಿ ಗ್ರಾಮಸ್ಥರಿಗೆಲ್ಲ ಹೇಳಿ ನಮ್ಮ ಬಕ್ರೀದ್ ಹಬ್ಬವನ್ನು ಶಾಂತಿಯಿಂದ ಆಚರಣೆ ಮಾಡಿ ನಿಮಗೂ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಒಳ್ಳೆಯ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಹಬ್ಬಕ್ಕೆ ಈ ಶಾಂತಿ ಸಭೆಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ನಮ್ಮ ಪೊಲೀಸ್ ಇಲಾಖೆ ಭಟ್ರಳ್ಳಿ ಪೊಲೀಸ್ ಠಾಣೆಯ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತೀನಿ.